ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಗೈಸ್. ನಾನು ಇವತ್ತು ಆಗೋ ಕೆಲಸ ಒಂದೂ ನಂದು ಆಗಿಲ್ಲ. ಯಾಕಂದರೆ ಶೇಷವ್ರ ಮನೆಗೆ ಬಂದಿದ್ದಾರೆ ಊರಿಂದ. ಒಂದಷ್ಟು ಗಿಡಗಳು ತಂದಿದ್ದಾರೆ. ಸೊ ಅದನ್ನೆಲ್ಲ ನಾನು ಇವಾಗ ಹಾಕಬೇಕು. ಇಲ್ಲಿಡು ಅಲ್ಲ ಇಡು. ಹೇಳು, ಕುಂಬಳಕಾಯಿ ಕಟ್ ಮಾಡೋಣ ಅಂತ. ಯಾರು ಕಟ್ ಮಾಡಬೇಕು? ಅಮ್ಮ ಕಟ್ ಮಾಡೋದಾ? ಬಾ. ನೀವು ಹೇಳಿ. ಕುಂಬಳಕಾಯಿ ಪೂರ್ತಿಯಾಗಿ ತಂದಾಗ ಮನೆ ಒಳಗಡೆ ರೌಂಡಾಗಿರೋದು ತೊಗೊಂಡೋಗ್ಬಾರ್ದು. ಈ ಥರ ಕಟ್ ಮಾಡಿ ತೊಗೊಂಡೋಗ್ಬೇಕು. ಏನು ಹೇಳಮ್ಮ? ಕುಂಬಳಕಾಯಿ ಹೇಳು, ಇನ್ನೊಂದ್ಸತಿ ಹೇಳು. ಹೊಟ್ಟೆ ಆಮೇಲೆ ಏನಂತ ತಂದಿದ್ದಾರಪ್ಪ? ಆಮೇಲೆ ಓಕೆ, ನಿನ್ ಖುಷಿನ ಅಪ್ಪ ಬಂದಿದ್ದು ಎಷ್ಟು? ಏನು ಅಪ್ಪ ಹೆಸ್ರೇನು? ಹೇಳು, ಐ ಲವ್ ಯು ಅಪ್ಪ ಹೇಳು. ಕಿಶ್ ಮಾಡು. ಇವಾಗ ಇದನ್ನು ನಾನು ಕಟ್ ಮಾಡ್ತೀನಿ. ಕಟ್ ಮಾಡಿದ್ಮೇಲೆ ತಗೊಂಡೋಗೋಣ. ಇದು ಎಂತ? ಕುಂಬಳಕಾಯಿ ತೋರಿಸು. ಹಣ್ಣಾದ್ಮೇಲೆ ತಿನ್ನು. A few moments later. ಇನ್ನಷ್ಟು ಬರ ಇದೆಯಾ? ಅಷ್ಟೇ ಇರೋದು ಅದರಲ್ಲಿ. ಅದರಲ್ಲೇ ಇಟ್ಬಿಡೋಣ. ಬೆಳಿಗ್ಗೆ ಹಣ್ಣಾದಾಗ ತಿನ್ನುವಂತೆ ಬಾಳೆಹಣ್ಣು. ಹಾಂ, ಶೇಷು ಅವರು ತುಂಬ ದಿನ ಊರಿಗೆ ಅಂತ ಹೇಳಿ ಹೋಗಿದ್ರು. ಸೊ ಅಲ್ಲಿಂದ ಬರಬೇಕಾದ್ರೆ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ತಂದಿದ್ದಾರೆ. ಅಂದರೆ ಈ ಬಾಳೆಗೊನೆ, ತೆಂಗಿನಕಾಯಿ, ಮತ್ತು ನಾನು ಕಟ್ ಮಾಡಿದ ಕುಂಬಳಕಾಯಿ. ಸೊ ಇದನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಅದನ್ನೆಲ್ಲ ಮಗಳು ತೆಗೆದು ನೋಡ್ತಾ ಇದ್ದಾಳೆ, ಏನೇನು ತೊಗೊಂಡು ಬಂದಿದ್ದಾರೆ ಅಪ್ಪ ಅಂತ ಹೇಳಿ. ಹಲಸಿನ ಹಣ್ಣು ನೀನು ತಿಂತೀಯಾ? ಊರಿಂದ ಬರ್ತಾ ಒಂದಿಷ್ಟು ಗಿಡಗಳು, ಹಣ್ಣು ಇದನ್ನೆಲ್ಲ ತೊಗೊಂಡು ಬಂದಿದ್ರು. ಸೊ ಬೆಳಗ್ಗೆ ಎದ್ದ ತಕ್ಷಣ ಶಾನ್ವಿಕಾ ಕೇಳ್ತಾ ಇದ್ದಾಳೆ, ನನಗೆ ಹಲಸಿನ ಹಣ್ಣು ಕಟ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಸೊ ಇವರು ತೊಗೊಂಡು ಬಂದಿರೋ ಹಲಸಿನ ಹಣ್ಣು ತೊಗೊಂಡು ಅವರು ಒಬ್ಬರು ಫ್ರೆಂಡ್ ಮನೆಗೆ ಕೊಟ್ಬಿಟ್ಟು ಬರಲಿಕ್ಕೆ ಅಂತ ಹೇಳಿ ತೊಗೊಂಡು ಹೋಗ್ತಾ ಇದ್ದಾರೆ. ಇವಾಗ ನನ್ನ ಮಗಳು ಕಟ್ ಮಾಡೋ ತನಕ ಬಿಟ್ಟಿಲ್ಲ ಈ ಹಲಸಿನ ಹಣ್ಣ. ಇವಾಗ ನನಗೆ ಬೇರೆ ಕೆಲಸ ಆಯಿತು ಅಂದರೂ ಬಿಡ್ತಾ ಇಲ್ಲ. ಕಟ್ ಮಾಡಿಕೊಡು ತಿನ್ನು. ಇದು ಯಾಕೆ ಇದು ಒಂದು ಫುಲ್ ಇರೋ ಕುಂಬಳಕಾಯಿನ ಒಳಗಡೆ ತೊಗೊಂಡು ಬರಬಾರ್ದು ಅಂತ ನನಗಂತೂ ಗೊತ್ತಿಲ್ಲ. ಇದು ಕೂಡ ಊರಿಂದ ತೊಗೊಂಡು ಬಂದಿರೋದು. ಇದು ಬಾಣಲಿಲಿ ಹಾಕಿ ಹುರಿದ್ಬಿಟ್ಟು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಕುಂಬಳಕಾಯಿನ ಯಾಕೆ ತೊಗೊಂಬರಬಾರ್ದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ರೀಸನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಮಧ್ಯಾಹ್ನ ಟಿಂಕುಗೆ ಊಟ ಹಾಕ್ತಿದ್ದೆ. ಇವನು ಬಂದು ಕಾಯ್ತಾ ಇದ್ದ ಕರಿಯ. ಸೊ ಇಬ್ರಿಗೂ ಊಟ ಹಾಕ್ತಾಯಿದ್ದೀನಿ. ನಮ್ಮ ಟಿಂಕು ಹೆಂಗಾಗ್ಬಿಟ್ಟಿದ್ದಾನೆ ಅಂದರೆ ಇವಾಗ ನಾವೇ ತಿನ್ನಿಸ್ಬೇಕು ಅವನಿಗೆ ಊಟನ ಕಲಿಸ್ಬಿಟ್ಟು. ಆ ಥರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಇವನು ತಿಂತಾಯಿದ್ರೆ ಇವನಿಗೆ ಅವ್ನು ಕಂಪನಿ ಕೊಡ್ತಾ ಇದ್ದಾನೆ. ಇಬ್ಬರು ಒಂಥರ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಮನುಷ್ಯರ ಮೇಲೆ ತೋರಿಸೋ ಪ್ರೀತಿನ ಈ ಥರ ಪ್ರಾಣಿಗಳ ಮೇಲೆ ತೋರಿಸಿದ್ರೆ ಅವರು ನಮಗೆ ಡಬಲ್ಲಾಗಿ ಪ್ರೀತಿ ಕೊಡ್ತಾರಂತೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೆಲವೊಬ್ಬರು ನಮ್ಗಳ ಹತ್ರ ಹೆಂಗಿರ್ತಾರೆ, ನಮ್ಮ ಹಿಂದೆ ಮುಂದೆ ಬೇರೆ ಥರನೇ ಇರ್ತಾರಲ್ವ. ಸೊ ಹಾಗೆ ನನ್ನ ಮಗಳು ಟಿಂಕು ಜೊತೆ ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ, ಸೊ ಎಷ್ಟು ಅದನ್ನು ಪ್ರೀತಿ ಮಾಡಬೇಕು ಅಷ್ಟು ಪ್ರೀತಿ ಮಾಡ್ತಾಳೆ. ಅವನ ಜೊತೆ ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಾಳೆ ಈ ಥರ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು ಕಂಟಿನ್ಯೂ ಆಗ್ತಾ ಇದೆ. ನಾವು ಒಬ್ಬರು ಮನೆ ಪೂಜೆಗೆ ಹೋಗಬೇಕು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಇಬ್ಬರು ಮಕ್ಕಳು, ಟ್ವಿನ್ಸ್ದು ಮಕ್ಕಳದ್ದು ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ನಾವಿವಾಗ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಮನೇಲೆಲ್ಲ ಟಿಫನ್ ಎಲ್ಲ ತಿಂದ್ಕೊಂಡು ಹೊರಟಿದ್ದೀವಿ. ಸೊ ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಸ್ವಲ್ಪ ಹೂ ಮತ್ತು ಫ್ರೂಟ್ಸ್ ಎಲ್ಲ ತೊಗೋಬೇಕಿತ್ತಲ್ವ ಪೂಜೆಗೆ. ಹಾಗಾಗಿ ನಾವು ಹೋಗ್ತಾನೆ ಈ ಥರ ಹೂ ಮತ್ತು ಹಣ್ಣುಗಳನ್ನೆಲ್ಲ ತೊಗೊಂಡ್ವಿ. ಈ ಏರಿಯಾ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯಾಕಂದರೆ ಇಲ್ಲಿ ಹಣ್ಣುಗಳದ್ದು ಸ್ಟಾಲ್ 1 ಮಂತ್ ಇರುತ್ತೆ. ನಾವು ನಮ್ಮ ಲೊಕೇಶನ್ನ ರೀಚ್ ಆಗಿದ ತಕ್ಷಣ ನನ್ನ ಮಗಳಿಗೆ ಈ ಚೇರ್ ಮೇಲೆ ಕಣ್ಣು ಬಿದ್ದುಬಿಟ್ಟಿದೆ. ನಾನು ಇದ್ರ ಮೇಲೆ ಕೂತ್ಕೋಬೇಕಂತ ಹಠ ಮಾಡ್ತಿದ್ಲು. ಅದಾದಮೇಲೆ ಅವಳಿಗೆ ಚೇರ್ನ ತೆಗೆದು ಕೂರಿಸಿದ್ದಾಗಿದೆ. ಒಬ್ಬೊಬ್ಬರಾಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಈ ಥರ
ಎಂಟ್ರಿ ಕೊಡ್ತಾಯಿದ್ರು. ಸೊ ಇದು ಟ್ವಿನ್ಸ್ ಮಕ್ಕಳಿಗೆ ಕೇಕ್ ಕೂಡ ರೆಡಿಯಾಗಿದೆ. ಇಲ್ಲಿ ನನ್ನ ಮಗಳು ಏನಂತ ಹಠ ಮಾಡ್ತಿದ್ದಾಳೆ ಗೊತ್ತಾ, ಕೇಕ್ನ ನಾನು ಕಟ್ ಮಾಡ್ತೀನಿ, ಬರ್ಡೇ ಇವತ್ತು ನಂದು ಅಂತ ಹೇಳ್ಬಿಟ್ಟು. ಸೊ ಅವಳನ್ನ ಸಮಾಧಾನ ಮಾಡಿಕೊಂಡು ನಾವು ಈ ಕಡೆ ಸೈಡಲ್ಲಿ ನಿಲ್ಸ್ಕೊಂಡಿದ್ದೀವಿ, ಯಾಕಂದರೆ ಅವಳು ಕಟ್ ಮಾಡೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತೇಳಿ. ಇವರಿಬ್ಬರು ಮಕ್ಕಳದು ಇವತ್ತು ಬರ್ಡೇ ಇದೆ, ಟ್ವಿನ್ಸ್ ಇದ್ದಾರೆ ಇವರಿಬ್ಬರು. ಸೊ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡೋರಿದ್ದರೆ ಈ ಮಕ್ಕಳಿಗೆ ವಿಶ್ ಮಾಡ್ಬೋದು. ಎಷ್ಟು ಕ್ಯೂಟಾಗಿದ್ದಾರಲ್ಲ. ನನ್ನ ಮಗಳು ಇವಾಗಲಿಂದನೇ ಡಿಮ್ಯಾಂಡ್ ಮಾಡ್ತಾಯಿದ್ಲು, ನನ್ನ ಬರ್ಡೇಗೂ ಇದೇ ಥರ ಕೇಕ್ ಬೇಕು, ನನಗೆ ಬೇರೆ ಥರ ಸರ್ಪ್ರೈಸ್ ಗಿಫ್ಟ್ ಬೇಕಂತ ಹೇಳಿ. ಪೂಜೆ ಎಲ್ಲ ಮುಗೀತು, ಬರ್ಡೇ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಊಟಕ್ಕೆ ಹೋಗ್ಬೇಕಲ್ವ. ನನ್ನ ಮಗಳು ನನಗೇನೂ ತೊಂದರೆ ಕೊಡೋದಿಲ್ಲ, ಅವಳು ಪಾಡಿಗೆ ಅವಳು ಆಟ ಆಡ್ಕೊತಾ ಇರ್ತಾಳೆ. ಸೊ ಇವಾಗ ನಾವು ಊಟ ಮಾಡೋಕ್ಕಂತ ಬಂದಿದ್ದೀವಿ. ಇವಾಗ ಕೂತ್ಕೊಂಡಿದ್ದೀವಿ. ನನ್ನ ಮಗಳು ಹಠ ಮಾಡಿ ನನಗೂ ಸಪ್ರೇಟ್ ಎಲ್ಲೇ ಬೇಕಂತ ಹೇಳ್ಬಿಟ್ಟು ಹಾಕಿಸ್ಕೊಂಡಿದ್ದಾಳೆ, ಎಲ್ಲ ಸ್ವಲ್ಪ 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 ಹಾಕಿಸ್ಕೊಂಡಿದ್ದಾಳೆ. ಸೊ ಈ ಥರ ಮಕ್ಕಳಿಗೆ ನಾವು ಚಿಕ್ಕದ್ರಿಂದನೇ ಕಲಿಸ್ಬೇಕು, ಅವ್ರಾಗವರು ಊಟ ಮಾಡೋದು ಎಲ್ಲನೂ ಕೂಡ. ಸೊ ನನ್ನ ಮಗಳು ಎಷ್ಟು ಶಾರ್ಪ್ ಇದ್ದಾಳೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪನೂ ತೊಂದರೆ ಕೊಡೋದಿಲ್ಲ. ಸೊ ಹೋಗಿದ್ದು ಬಂದಿದ್ದ ಕಡೆ ಎಲ್ಲ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬೋದು. ಕಲ್ಸ್ಕೊ. ತಿನ್. ಅಮ್ಮಂದಿರ ಪರಿಸ್ಥಿತಿ ಹೆಂಗಿರುತ್ತೆ ನೋಡ್ರಿ. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರಿಂದ ಎತ್ಕೊಂಡು ಹಿಂಗೆ ಕುತ್ಕೊಂಡಿದ್ದೀನಿ. ಪೂಜೆ ಆಗಿದೆ, ನಾನು ಹಿಂಗೆ ಹಾಫ್ ಆನ್ ಅವರಿಂದ. ಊಟ ಮುಗಿಸಿದ ತಕ್ಷಣ ನನ್ನ ಮಗಳಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಸೊ ನಾನಿವಾಗ ಅವಳನ್ನ ಮಲಗಿಸ್ಕೊಂಡಿದ್ದೀವಿ. ನಾವಿವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ, ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಶಾನ್ವಿಕಂದೆಲ್ಲ ನಿದ್ದೆ ಆಗಿದೆ ಆಲ್ಮೋಸ್ಟ್. ಇವಾಗ ನನ್ನ ಜೊತೆ ಅವಳು ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ. ಏನು ಗಿಫ್ಟ್ ಕೊಟ್ಟರು ತೋರಿಸು. ಸೊ ನಾವು ಅಲ್ಲಿಂದ ಮನೆಗೆ ಬಂದಿದ್ದ ತಕ್ಷಣ ಶೇಷವ್ರಿಗೆ ಹೊಟ್ಟೆ ಹಶ್ವಾಗಿಬಿಟ್ಟಿದೆ, ಏನಾದರೂ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಅದಕ್ಕೆ ಏನೂ ಸ್ಪೆಷಲಾಗಿ ಮಾಡೋಕ್ಕೆ ಕಲಿಬಾರ್ದು, ಯಾವಾಗ ಬೇಕಂದರೆ ಆವಾಗವಾಗ ಮಾಡಂತ ತಲೆ ತಿಂತಾರೆ. ಇವಾಗ ಬರ್ಗರ್ ಮಾಡುವ ಕಾರ್ಯಕ್ರಮ ನಂದು. ಸೊ ಅದಕ್ಕೆ ಕ್ವಿಕ್ಕಾಗಿ ಬರ್ಗರ್ ಮಾಡಿಕೊಡೋಣ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಎಲ್ಲ ಪ್ರಿಪೇರ್ ಮಾಡ್ಕೊಬಿಟ್ಟಿದ್ದೀನಿ ಮುಂಚೆನೇ. ಒಂದು 10 to 15 ಮಿನಿಟ್ಸ್ ಟೈಮ್ ಇದ್ದರೆ ಈ ಸ್ನ್ಯಾಕ್ಸ್ನ ನೀವು ಸಂಜೆ ಹೊತ್ತು ಮಾಡ್ಕೋಬೋದು, ಯಾವಾಗಾದರೂ ಸ್ಯಾಟರ್ಡೆ ಸಂಡೇ ಈ ಥರ ಬೋರ್ ಆಗ್ತಿದೆ ಅಂತ ಹೇಳಿದ್ರೆ. ಸೊ ಇದು ಲೆಟ್ಯೂಸು ನಂಗೆ ತುಂಬ ಇಷ್ಟ. ಆ್ಯಂಡ್ ಇದೆಲ್ಲ ಕಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಬರ್ಗರ್ ಮಾಡೋಕ್ಕೆ ಬರ್ಗರ್ ಬ್ರೆಡ್ಡೇ ಬೇಕು ಅಂತ ಏನೂ ಇಲ್ಲ. ಸೊ ಈ ಥರ ಬೇಕ್ರಿಯಲ್ಲಿ ಫ್ರೆಶ್ ಆಗಿರೋ ಬ್ರೆಡ್ನ ತೊಗೊಂಬಂದ್ಬಿಟ್ಟು ಇದರಲ್ಲಿ ಕೂಡ ನಾವು ಬರ್ಗರ್ನ ರೆಡಿ ಮಾಡ್ಕೋಬೋದು. ಸೊ ಇವಾಗ ಈ ಥರದ ಪುಟಾಣಿದ ಚಾಕುವಲ್ಲಿ ನಾನು ಇವಾಗ ಎಲ್ಲ ಕಟ್ ಮಾಡಿ ಇವಾಗ ಬ್ರೆಡ್ಗಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊತಿದ್ದೀನಿ. ನೋಡ್ಬೋದು ಏನು ಸಾಫ್ಟಾಗಿದೆ ಬ್ರೆಡ್ ಅಂತ ಹೇಳ್ಬಿಟ್ಟು. ಈ ಥರ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಸೊ ಚೀಸ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಮೊದಲೇ. ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಜಸ್ಟ್ 10 ಮಿನಿಟ್ಸಲ್ಲಿ ಬೇಗ ಬರ್ಗರ್ನ ಮಾಡ್ಕೋಬೋದು. ಇವಾಗ ನಾನು ಒಂದು ತವ ಇಟ್ಕೊಂಡು ಅದ್ರ ಮೇಲೆ ಬಟರ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋವಂಥ ಬ್ರೆಡ್ಗಳನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಯಾರಿಗೆ ತಾನೇ ಬರ್ಗರ್ ಮಾಡೋಕ್ಕೆ ಬರೋದಿಲ್ಲ, ಎಲ್ರಿಗೂ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ಈ ರೆಸಿಪಿನ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಹಾಕ್ತಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನೀವು ಕೂಡ ಹಾಕ್ಕೊಂಡು ಇದೇ ಥರ ಬೇಗ ಬರ್ಗರ್ನ ನೀವು ಮಾಡ್ಕೋಬೋದು. ಫಸ್ಟು ನಾನು ಕೆಚಪ್ ಹಾಕ್ಕೊಂಡಿದ್ದೀನಿ, ಮಯೋನೀಸ್ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ರೋಸ್ಟ್ ಮಾಡ್ಕೊಂಡಿರೋದು ಒಳಗಡೆ ಸ್ಟಫಿ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ಚೀಸ್ ಹಾಕಿ ಅದ್ರ ಮೇಲ್ಗಡೆ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಆನಿಯನ್ನು, ಟೊಮೆಟೊ, ಇದು ಬಂದುಬಿಟ್ಟು ಲೆಟ್ಯೂಸು ನನ್ನ ಫೇವ್ರೆಟ್ ಇದು. ಇದನ್ನು ಹಾಕಿ ಬ್ರೆಡ್ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಎಲ್ಲ ಆದಮೇಲೆ ರೆಡಿ ಆಯಿತು ನೋಡಿ ಬಿಸಿ ಬರ್ಗರು. ಇದನ್ನು ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋ ಸ್ಯಾಟಿಸ್ಫ್ಯಾಕ್ಷನ್ನು ಅಲ್ಲೋಗ್ಬಿಟ್ಟು ತೊಗೊಂಡು ತಿನ್ನೋದ್ರಲ್ಲಿ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ. ಹೆಂಗಿದೆ ನಿಂದು ಬರ್ಗರ್? ಹೆಂಗಿದೆ? ಚೆನ್ನಾಗಿದೆ ಅಮ್ಮ ಮಾಡಿರೋದು. ಹಾಂ ಚೆನ್ನಾಗಿದೆಯಾ ರೀ? ತಿನ್ನು, ಎಂಜಾಯ್. ಹಾಕ್ತೀನಿ. ಎಲ್ಲ ಮಾಡಿದ್ಮೇಲೆ ನಂದು ಅಡುಗೆ ಮನೆ ಈ ಥರ ಫುಲ್ಲು ಮೆಸ್ಸಿ ಆಗೋಗ್ಬಿಟ್ಟಿರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಗೈಸ್. ಸಬ್ಸ್ಕ್ರೈಬ್ ಮಾಡಿಕೊಡಿ, ವಿಡಿಯೋ ನೋಡಿ ಲೈಕ್ ಮಾಡಿ. ಥ್ಯಾಂಕ್ ಯು.